Hello everyone, welcome back to my YouTube channel All in One. In this video, we are going to study the notes and question and answers of class 7 Kannada chapter 14, that is Jana Ame. If you want the notes of other lesson or other subject, you can check my playlist of my channel. You can easily get from there. ಅಭ್ಯಾಸ ಫಸ್ಟ್ ಮೇನ್ ಒನ್ ಪದಗಳ ಅರ್ಥ ತಿಳಿಯಿರಿ. ಕಿರುಚು, ಚೀರು, ಒದರು, ಕೂಗು, ತೆಪ್ಪಗಾಗು, ಸುಮ್ಮನಾಗು, ಬಾನು, ಆಕಾಶ, ಗಗನ, ಸಂಗ, ಗೆಳೆತನ, ಸ್ನೇಹ, ಹೆಕ್ಕಿ, ಆರಿಸಿ, ಹುಡುಕಿ, ಕೋಳ, ಸರೋವರ, ಪಡ್ಡೆ, ಪ್ರಾಯಕ್ಕೆ ಬಂದವರು, ತರುಣರು, ಬೆಪ್ಪ, ದಡ್ಡ, ಮೂರ್ಖ, ಹಂಸ, ಒಂದು ಜಾತಿಯ ಪಕ್ಷಿ. ಕೃತಿಕಾರರ ಪರಿಚಯ ಭಾಸ್ಕರ ನೆಲ್ಯಾಡಿ. ಜನನ 1974. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ನೆಲ್ಯಾಡಿ. ಪ್ರಶಸ್ತಿ ಮಕ್ಕಳ ಕ್ರಿಯಾಶೀಲ ಚಿತ್ರಕಲೆಗಾಗಿ 2006ರಲ್ಲಿ ಪುತ್ತೂರು ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ದೊರಕಿದೆ. ಆಕಾರ ಗ್ರಂಥ ಜಾನ ಆಮೆ ಕವನವನ್ನು ಅವರ ಚಿಣ್ಣರ ಕಣ್ಣು ಅಪ್ರಕಟಿತ ಕವನ ಸಂಗ್ರಹದಿಂದ ಆರಿಸಲಾಗಿದೆ. ಸೆಕೆಂಡ್ ಮೇನ್ ಕ್ವಶನ್ ಪ್ರಶ್ನೆಗಳು. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಕೊಳದಲ್ಲಿನ ಆಮೆಗೆ ಯಾವ ಆಸೆ ಮೂಡಿತು? ಆನ್ಸರ್, ಕೊಳದಲ್ಲಿನ ಆಮೆಗೆ ಹಕ್ಕಿಯಂತೆ ಬಾನಿನಲ್ಲಿ ಹಾರಬೇಕೆಂಬ ಆಸೆ ಮೂಡಿತು. ಸೆಕೆಂಡ್ ಕ್ವಶನ್, ಆಮೆ ಹಂಸಗಳ ಸಂಘವನ್ನು ಏಕೆ ಬೆಳೆಸಿತು? ಆನ್ಸರ್, ಆಮೆ ಹಂಸಗಳ ಸಂಘವನ್ನು ಹಕ್ಕಿಯಂತೆ ಬಾನಿನಲ್ಲಿ ಹಾರಬೇಕೆಂದು ಬೆಳೆಸಿತು. ಥರ್ಡ್ ಕ್ವಶನ್, ಬಾನಿನಲ್ಲಿ ಸಾಗಿದ ಆಮೆಗೆ ಏಕೆ ಸಿಟ್ಟು ಬಂತು? ಆನ್ಸರ್, ಬಾನಿನಲ್ಲಿ ಸಾಗಿದ ಆಮೆಗೆ ಬಯಲಿನಲ್ಲಿದ್ದ ಪಡ್ಡೆ ಹುಡುಗರು ಕಲ್ಲು ಹಾರುತ್ತಿದೆ ನೋಡಿ ಆಮೆ ಕೆಳಗೆ ಬೀಳಬೇಕೆಂದು ಕಿರುಚಿದ್ದನ್ನು ಕೇಳಿ ಸಿಟ್ಟು ಬಂತು. ಫೋರ್ತ್ ಕ್ವಶನ್, ಆಮೆ ಪಡ್ಡೆ ಹುಡುಗರಿಗೆ ಏನೆಂದು ಬೈದಿತು? ಆನ್ಸರ್, ಆಮೆ ಪಡ್ಡೆ ಹುಡುಗರಿಗೆ ಹೊಟ್ಟೆ ಕಿಚ್ಚನ್ನು ನೀವು ಯಾವಾಗ ಬಿಡುವಿರೆಂದು ಬೈದಿತು. ನೆಕ್ಸ್ಟ್ ಒನ್, ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಹಂಸಗಳು ಆಮೆಯನ್ನು ಬಾನಲ್ಲಿ ಒಯ್ಯಲು ಮಾಡಿದ ಉಪಾಯವೇನು? ಆನ್ಸರ್, ಹಂಸಗಳು ಉದ್ದವಾದ ಕೋಲನ್ನು ತಂದು ಆಮೆಗೆ ಮಧ್ಯದಲ್ಲಿ ಕಚ್ಚಿ ಹಿಡಿದುಕೊಳ್ಳಲು ಹೇಳಿದವು. ಎರಡೂ ಹಂಸಗಳು ಒಂದೊಂದು ತುದಿಯನ್ನು ಕೊಕ್ಕಿನಿಂದ ಹಚ್ಚಿಕೊಂಡು ಹಾರಲು ತೊಡಗಿದವು. ಹೀಗೆ ಹಂಸಗಳು ಆಮೆಯನ್ನು ಬಾನಿನಲ್ಲಿ ಒಯ್ದವು. ಸೆಕೆಂಡ್ ಕ್ವಶನ್, ಬಾನಿನಲ್ಲಿ ಸಾಗಿದ ಆಮೆಗೆ ಯಾವ ಅನುಭವಗಳಾದವು? ಆನ್ಸರ್, ಬಾನಿನಲ್ಲಿ ಸಾಗಿದ ಆಮೆಗೆ ಮನದಲ್ಲಿ ಹರುಷ ಮೂಡಿತು. ತಂಪಾದ ಗಾಳಿ, ಮೋಡ ಕಂಡು ಹರುಷಗೊಂಡಿತು. ಸನಿಹದಿಂದ ಸೂರ್ಯನನ್ನು ನೋಡಿದ ಅನುಭವಗಳಾದವು.
ಥರ್ಡ್ ಕ್ವಶನ್, ಆಮೆಯು ಪಡ್ಡೆ ಹುಡುಗರನ್ನು ಹೇಗೆ ಬೆಪ್ಪು ಮಾಡಿತು? ಆನ್ಸರ್, ಆಮೆ ಕೆಳಗೆ ಬೀಳಲೆಂದು ಹಾಗೂ ಕಲ್ಲು ಹಾರುತ್ತಿದೆ ನೋಡಿ ಎಂದು ಪಡ್ಡೆ ಹುಡುಗರು ಜರಿದರು. ಆಗ ಆಮೆ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಹೊಟ್ಟೆ ಕಿಚ್ಚನ್ನು ಎಂದು ಬಿಡುವರೆಂದು ಬಯ್ಯತೊಡಗಿತು. ಮತ್ತೆ ಕೋಲನ್ನು ಬಾಯಲ್ಲಿ ಹಿಡಿದುಕೊಂಡು ಟಾಟಾ ಮಾಡಿ ಪಡ್ಡೆ ಹುಡುಗರನ್ನು ಬೆಪ್ಪು ಮಾಡಿತು. ನೆಕ್ಸ್ಟ್ ಒನ್, ಈ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ. ಫಸ್ಟ್ ಒನ್, ಆಮೆಯು ಡ್ಯಾಶ್ ಸಂಘ ಬೆಳೆಸಿತು. ಆನ್ಸರ್, ಹಂಸಗಳ. ಸೆಕೆಂಡ್ ಕ್ವಶನ್, ಬಾನಿನಲ್ಲಿ ಸಾಗಿದ ಆಮೆಯು ಸನಿಹದಿಂದ ಡ್ಯಾಶ್ ಕಂಡೆನೆಂದಿತು. ಆನ್ಸರ್, ಸೂರ್ಯನನ್ನು. ಥರ್ಡ್ ಒನ್, ಪಡ್ಡೆ ಹುಡುಗರು ಡ್ಯಾಶ್ ಬೀಳಬೇಕು ಎಂದುಕೊಂಡರು. ಆನ್ಸರ್, ಆಮೆ ಕೆಳಗೆ. ಫೋರ್ತ್ ಒನ್, ಆಮೆಯು ಪಡ್ಡೆ ಹುಡುಗರಿಗೆ ನೀವು ಡ್ಯಾಶ್ ಎಂದು ಬಿಡುವಿರಿ ಎಂದಿತು. ಆನ್ಸರ್, ಹೊಟ್ಟೆ ಕಿಚ್ಚನ್ನು. ನೆಕ್ಸ್ಟ್ ಒನ್, ಆ ಕೆಳಗೆ ನೀಡಲಾಗಿರುವ ಪದಗಳ ಅರ್ಥ ವ್ಯತ್ಯಾಸ ಬರೆಯಿರಿ. ಉದಾಹರಣೆ, ಧನ ದನ, ಧನ ಹಣ, ದನ ಹಸು. ಫಸ್ಟ್ ಒನ್, ಕೊಳ ಕೋಳ, ಕೊಳ ಸರೋವರ, ಕೋಳ ಬೇಡಿ. ಸೆಕೆಂಡ್ ಕ್ವಶನ್, ಬಾನು ಭಾನು, ಭಾನು ಮೀನ್ಸ್ ಆಕಾಶ, ಭಾನು ಮೀನ್ಸ್ ಸೂರ್ಯ. ಥರ್ಡ್ ಒನ್, ಹಾರು ಆರು, ಹಾರು ಮೀನ್ಸ್ ಜಿಗಿ, ಆರು ಮೀನ್ಸ್ ಸಂಖ್ಯೆ. ಫೋರ್ತ್ ಒನ್, ಮಧ್ಯ ಮದ್ಯ. ಆನ್ಸರ್, ಮಧ್ಯ ಮೀನ್ಸ್ ನಡುವೆ, ಮದ್ಯ ಮೀನ್ಸ್ ಮದ್ಯಪಾನ. ಫಿಫ್ತ್ ಒನ್, ಮತ್ತೆ ಮೆತ್ತೆ. ಹಿಯರ್ ಮತ್ತೆ ಮೀನ್ಸ್ ಪುನಃ, ಮೆತ್ತೆ ಮೀನ್ಸ್ ಹಗುರ. ಸಿಕ್ಸ್ತ್ ಒನ್, ಹಕ್ಕಿ ಹೆಕ್ಕಿ. ಹಕ್ಕಿ ಮೀನ್ಸ್ ಪಕ್ಷಿ, ಹೆಕ್ಕಿ ಮೀನ್ಸ್ ಆರಿಸಿ. ನೆಕ್ಸ್ಟ್ ಒನ್, ಈ ಕೆಳಗಿನ ಶಬ್ದಗಳ ಹಿಂದೆ ಅಥವಾ ಮುಂದೆ ಒಂದು ಅಕ್ಷರ ಸೇರಿಸಿ ಹೊಸ ಪದ ರಚಿಸಿರಿ. ಮಾದರಿ ಪ್ರಸಂಗ. ಫಸ್ಟ್ ಒನ್, ವಿಹಾರ. ಸೆಕೆಂಡ್ ಒನ್, ದಮನ. ಥರ್ಡ್ ಒನ್, ಕೊಳಲು. ನೆಕ್ಸ್ಟ್, ಈ ಜಾಣ ಆಮೆ ಪದ್ಯದಲ್ಲಿನ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿರಿ. ಉದಾಹರಣೆ, ಮೂಡಿತು, ಬೆಳೆಸಿತು. ಫಸ್ಟ್ ಒನ್, ಬಂದವು, ತಂದವು. ಸೆಕೆಂಡ್ ಒನ್, ಹಾರತೊಡಗಿತು, ಸಾಗತೊಡಗಿತು. ಥರ್ಡ್ ಒನ್, ಕಂಡರು, ಕೊಂಡರು. ಫೋರ್ತ್ ಒನ್, ಬೆಪ್ಪಾದರು, ತೆಪ್ಪಗಾದರು. ಫಿಫ್ತ್ ಒನ್, ಎಂದಿತು, ಅಂದಿತು. So this is all about your chapter 14, Jana Ame. As I told you, if you want more lesson, check the playlist of my channel. Thank you.